ಕೆಪಿಎಸ್ಸಿ ಇಂದ ಏನ್ ಕೆಎಸ್ ಎಕ್ಸಾಮ್ಸ್ 384 ಎಕ್ಸಾಮ್ಸ್ ಕೆಪಿಎಸ್ಸಿ ಕಂಡಕ್ಟ್ ಮಾಡಿದ್ದಾರೆ. ಇದು ಡೇ 1 ಇಂದ ಸಾಕಷ್ಟು ಮಿಸ್ಟೇಕ್ಸ್ ಇದೆ. ಇಷ್ಟೆಲ್ಲ ಮಿಸ್ಟೇಕ್ಸ್ ಇದ್ರು ಈ ಒಂದು ಮೈನ್ಸ್ ರಿಸಲ್ಟ್ಸ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10 ರಿಂದ 15 ಜನ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗಿರೋಂಥದ್ದು, ಬರೀ ಒಂದೇ ಸೆಂಟರ್ ಅಲ್ಲ ಮಲ್ಟಿಪಲ್ ಸೆಂಟರ್ ಅಲ್ಲಿ. ಮತ್ತೆ ಈ ಒಂದು ಮೈನ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ ದಿನಾನೂ ಕೂಡ ಮೇ 5ನೇ ತಾರೀಕು 2025 ಕಸ್ತೂರ್ಬಾ ಒಂದು ಸೆಂಟರ್ ಅಲ್ಲಿ 2 ಬಂಡಲ್ ಮೈನ್ಸ್ ಕ್ವಶನ್ ಪೇಪರ್ ಬಂಡಲ್ ಲೀಕ್ ಆಗಿರುತ್ತೆ. ಅದು ಲೀಕ್ ಆದ್ರೂ ಕೂಡ ಆ ಒಂದು ವೆಹಿಕಲ್ ಸುಮ್ನೆ ಪಂಚರ್ ಆಗಿದೆ ಅಂತ ಹೇಳಿ ಡ್ರಾಮಾ ಮಾಡಿರ್ತಾರೆ. ಅದಾದ್ಮೇಲೆ ಸಾಕಷ್ಟು ಒಂದು ಲೆಟರ್ ಕೂಡ ಬರ್ದಿರ್ತೀವಿ ಕೆಪಿಎಸ್ಸಿ ಗೆ. ಅಲ್ಲಿರೋ ಸೆಂಟರ್ ಅಲ್ಲಿ ಆಸ್ಪಿರೆಂಟ್ಸ್ ಎಲ್ಲರೂ ಲೆಟರ್ ಬರ್ದು ಸ್ಟೂಡೆಂಟ್ಸ್ ಆ ಕೆಪಿಎಸ್ಸಿ ಸೆಂಟರ್ ಅಂದ್ರೆ ಕಾರ್ಯದರ್ಶಿ ಅವರಿಗೆ, ಸೆಕ್ರೆಟರಿ ಅವರಿಗೆ ಲೆಟರ್ ಬರ್ದಿರ್ತಾರೆ. ಅದ್ರ ಮೇಲೆ ಕೂಡ ತನಿಖೆ ಆಗ್ಲಿಲ್ಲ. ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ, ಕ್ವಶನ್ ಪೇಪರ್ ಯಾವ ರೀತಿ ಲೀಕ್ ಆಯ್ತು, ಏನಾಯ್ತು ಅನ್ನೋದು ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಗ್ಲಿಲ್ಲ. ಮತ್ತಾದ್ಮೇಲೆ ಸುಮಾರು ಒಂದು 50 ಕೇಸು ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿದೆ. ಅದರಿಂದ ಕೋರ್ಟ್ಗೆ ಹೋದ್ರು ಕೂಡ 350 ಜನಕ್ಕೆ ಕೋರ್ಟ್ ಪರ್ಮಿಷನ್ಸ್ ಕೊಡ್ತು. ಕೆಪಿಎಸ್ಸಿ ಕೂಡ ಅಕ್ಸೆಪ್ಟ್ ಮಾಡಿದೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳ್ಬಿಟ್ಟು. ಎರರ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ರು ಕೂಡ ಕೆಪಿಎಸ್ಸಿ ಅವರು ರಾತ್ರಿ 1 ಗಂಟೆ 2 ಗಂಟೆ ಮಳೆ ಬರ್ತಾ ಇದ್ರು ಕೂಡ ರಾತ್ರಿ ಎಲ್ಲ ಅಡ್ಮಿಟ್ ಕಾರ್ಡ್ ಕೊಟ್ಟು ನೆಕ್ಸ್ಟ್ ಡೇ ಎಕ್ಸಾಮ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ಮತ್ತೆ ನೋಟಿಫಿಕೇಶನ್ ಅಲ್ಲಿ 5% ಕನ್ನಡ ರಿಸರ್ವೇಶನ್ ಇದೆ. 5% ಅಲ್ಲಿ ಸುಮಾರು 19 ಸೀಟು ಕನ್ನಡದವ್ರು ಬರ್ಬೇಕಾಯ್ತು. ಇದ್ರಲ್ಲಿ ಬರೀ 6 ರಿಂದ 7 ಪೋಸ್ಟ್ ಅಷ್ಟೇ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಿಸ್ಟೇಕ್ಸ್ ಇಟ್ಕೊಂಡು ಕೂಡ ಮತ್ತೆ ಈ ಒಂದು ಲಿಸ್ಟ್ ನೋಡಿದ್ರೆ ಒಂದೇ ಫ್ಯಾಮಿಲಿಯಲ್ಲಿ 2-3 ಜನ ಸೆಲೆಕ್ಟ್ ಆಗೋದು, ಮತ್ತೆ ಕೆಪಿಎಸ್ಸಿ ಮೆಂಬರ್ಸ್ ಮಕ್ಕಳು ಸೆಲೆಕ್ಟ್ ಆಗೋದು, ಮತ್ತೆ ರಾಜಕಾರಣಿ ಮಕ್ಕಳು ಸೆಲೆಕ್ಟ್ ಆಗುವಂತದ್ದು, ಅಧಿಕಾರಿಗಳು ಎಕ್ಸ್ MLA ಮಕ್ಕಳು ಸೆಲೆಕ್ಟ್ ಆಗೋದ್ರೆ ಇವ್ರು ಪ್ರಾಮಾಣಿಕವಾಗಿ ಓದ್ತಾ ಇರೋಂತ ಅಭ್ಯರ್ಥಿಗಳಿಗೆ ಯಾಕೆ ಎಕ್ಸಾಮ್ ಬರೀಬೇಕು? ಕೆಪಿಎಸ್ಸಿ ಸಂಸ್ಥೆಗೆ ಯಾಕೆ ನೋಟಿಫಿಕೇಶನ್ ಕೊಡ್ಬೇಕು ಸರ್ಕಾರದಿಂದ? ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಒಂದು ಚೂರು ಟ್ರಾನ್ಸ್ಪರೆನ್ಸಿ ಇಲ್ಲ, ಒಂದು ಚೂರು ಅಕೌಂಟಬಿಲಿಟಿ ಇಲ್ಲ. ಒಂದು ಕೇಸ್ ಪ್ರಿಲಿಮ್ಸ್ ಎಕ್ಸಾಮ್ ಬರ್ದಾಗ ಇಂಡಿವಿಜುವಲ್ ಸ್ಕೋರ್ ಬಿಡ್ಬೇಕಾಯ್ತು, ಬಿಟ್ಟಿಲ್ಲ. ಜಸ್ಟ್ ನಂಬರ್ಸ್ ಹಾಕಿದ್ದಾರೆ. ಇವ್ರು ಯಾರ ನಂಬರ್ ಬೇಕಾದ್ರೂ ಸೇರಿಸಿರ್ಬೋದು. ಇವತ್ತು ಮೈನ್ಸ್ ಕ್ವಶನ್ ಪೇಪರ್ ಆನ್ಸರ್ ಬಿಟ್ಟಿದ್ದಾರೆ. ಈ ರೀತಿ ಬಿಟ್ರೆ ಏನು, ಬರೀ ನೇಮು ಮತ್ತೆ ಸೀರಿಯಲ್ ನಂಬರ್ ಬಿಟ್ರೆ ಏನು ಯಾರಂತ ಗೊತ್ತಾಗುತ್ತೆ? ಇದ್ರಲ್ಲಿ ಯಾರು ಅನ್ನೋದೇ ಗೊತ್ತಾಗಲ್ಲ. ಒಂದು ಅಡ್ರೆಸ್ ಬಿಡಿ, ಕ್ಯಾಟಗರಿ ಬಿಡಿ, ಅವ್ರ ಸ್ಕೋರ್ ಎಷ್ಟು ಇದೆ ಅಂತ ತಗೊಂಡಿದ್ದಾರೆ ಅಂತ ಬಿಡಿ. ಅದು ರಿಟರ್ನ್ ಎಕ್ಸಾಮ್ಸ್, ಕೆಎಸ್ ಮೈನ್ಸ್ ರಿಟರ್ನ್ ಎಕ್ಸಾಮ್ಸ್, ಪ್ರಿಲಿಮ್ಸ್ ಅಲ್ಲ. ಪ್ರಿಲಿಮ್ಸ್ ಅಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ಬರಿಂದ ಒಬ್ರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಈ ಒಂದು ಕಾಪಿ ಹೊಡೆದು ಸೆಂಟರ್ ಒಳಗಡೆ. ಪ್ರಿಲಿಮ್ಸ್ ಒಳಗಡೆ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ 250 ಮಾರ್ಕ್ಸ್ 1250 ಮಾರ್ಕ್ಸ್ ಕಂಟಿನ್ಯೂಸ್ ಆಗಿ ಒಬ್ರು ಎಲ್ಲರೂ ಒಂದೇ ಮೈಂಡ್ ಸೆಟ್ ಅಲ್ಲಿ ಬರೀತಾರೆ ಎಕ್ಸಾಮ್ಸ್. ಎಲ್ರು ಏನು ಡಿಸ್ಕಷನ್ ಮಾಡಿ ಒಬ್ರು ಡಿಸ್ಕಷನ್ ಮಾಡಿ ಬರ್ದಿರೋ ತರ ಇದೆ, ಇಲ್ಲ ಎಲ್ಲಾ ಕ್ವಶನ್ ಪೇಪರ್ ಮನೆಗೆ ಹೋಗಿ ತಗೊಂಡೋಗಿ ಬರ್ದಿರೋ ತರ ಇದೆ. ಇದರಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳು ಕೆಲವೊಬ್ರು ಅಷ್ಟೇ ಇದಾರೆ. 1:3 ಲಿಸ್ಟ್, ಫೈನಲ್ ಲಿಸ್ಟ್, ಇಂಟರ್ವ್ಯೂ ಲಿಸ್ಟ್ ಅಲ್ಲಿ. ಆ ಲಿಸ್ಟ್ ಅಲ್ಲಿ ಪ್ರಾಮಾಣಿಕವಾಗಿರೋದು 1:1 ಲಿಸ್ಟ್ ಬರೋದೇ ಇಲ್ಲ. ಇವರು ಬೇಕು ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಆಲ್ರೆಡಿ 384 ಲಿಸ್ಟ್ ಇವರೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಒಂದೊಂದು ಪೋಸ್ಟಿಗೆ 2 ಕೋಟಿ 3 ಕೋಟಿ 5 ಕೋಟಿ ಹಗರಣ ಆಗಿದೆ. ಇಲ್ಲಿ ಯಾರು ದುಡ್ಡಿದ್ದಾರೆ ಅವ್ರಿಗಷ್ಟೇ ಪೋಸ್ಟ್ ಸಿಗಂತ ಒಂದು ಸನ್ನಿವೇಶ ನಾವು ನೋಡ್ಬೋದು. ಇದನ್ನ ನಾವು ತನಿಖೆಗೆ ಆಗ್ರಹಿಸ್ತೀವಿ. ಒಂದು ಹೈಕೋರ್ಟ್ ಜಡ್ಜ್ ಯಾರಿದ್ದಾರೆ ಅವ್ರನ್ನ ಒಂದು ಕಮಿಟಿ ಮುಖಾಂತರ ಅವ್ರನ್ನ ಒಂದು ತನಿಖೆ ಆಗ್ಬೇಕು. ಮತ್ತೆ ಇಲ್ಲಾಂದ್ರೆ CBI ತನಿಖೆ ಆಗ್ಬೇಕು. ಎನ್ಕ್ವೈರಿ ಆಗೋ ತನಕ ಈ ಒಂದು ಪೋಸ್ಟ್ 384 ಪೋಸ್ಟ್ ನ ಕಂಟಿನ್ಯೂ ಮಾಡ್ಲೇಬಾರ್ದು. ಯಾಕೆಂದ್ರೆ ಇವ್ರ ಅರ್ಜೆನ್ಸಿಯಲ್ಲಿ ಯಾರ್ಯಾರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದಾರಲ್ಲ ಆ ದುಡ್ಡನ್ನ ವಾಪಸ್ ಕೊಡೋಕ್ ಆಗಲ್ಲ ಈಗ. ಅದಕ್ಕೆ ಬೇಗ ಲಿಸ್ಟ್ ಬಿಟ್ಟಿದ್ದಾರೆ. ಇನ್ನು ಕ್ಯಾಟಲ್ ಕೂಡ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈ ಒಂದು ರಿಸರ್ವೇಶನ್ ಇಶ್ಯೂಸ್ ಆಗಿ ಇವ್ರ ನೋಟಿಫಿಕೇಶನ್ ಕ್ವಾಶ್ ಆಗಿದೆ. ಅಷ್ಟು ಇವರಿಗೆ ಕಾಮನ್ ಸೆನ್ಸ್ ಇಲ್ಲ. ಹೈಕೋರ್ಟಿಗೆ ಅಪೀಲ್ ಹೋಗಿದೆ ಅಂತಾರೆ. ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ. ಇಷ್ಟೆಲ್ಲ ಕೋರ್ಟ್ ಅಲ್ಲಿ ಕೇಸ್ ಇದ್ರು ಕೂಡ ಇವ್ರ ಅರ್ಜೆನ್ಸಿ, ಇವರು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಲೆಕ್ಕನೇ ಇಲ್ಲ ಕೆಪಿಎಸ್ಸಿ ಅವರಿಗೆ. ಆ ಒಂದು ಪರಿಸ್ಥಿತಿಯಲ್ಲಿ ಆ ರೀತಿ ನಡ್ಕೊಂತ ಇದಾರೆ. ಅಂತ ಸಂಸ್ಥೆ ನಮ್ ಕರ್ನಾಟಕದಲ್ಲಿ ಯಾಕೆ ಬೇಕು? ಇದನ್ನ ಈ ಒಂದು ಕೆಪಿಎಸ್ಸಿ ನ ಮುಚ್ಚಿ ಬರೋ ಒಂದು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಏನಾಗುತ್ತೆ ಅಷ್ಟು ನೋಟಿಫಿಕೇಶನ್ ಕೆಎ ಕೊಡ್ಬೇಕು. ಇಲ್ಲ ಒಂದು ಕೆಪಿಎಸ್ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕೆ ಹೊರತು ಭ್ರಷ್ಟಾಚಾರವಾಗಿ ಯಾರ ಹತ್ರ ದುಡ್ಡಿದೆ ಅವರಿಗೆ ಕೆಲಸ ಕೊಡುವಂತದ್ದಲ್ಲ. ಅದಾಗಬಾರ್ದು. ಇದನ್ನ ಇಟ್ಕೊಂಡು ಕೆಪಿಎಸ್ಸಿ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಮುಂಬರುವಂತ ನೋಟಿಫಿಕೇಶನ್ ಕೆಪಿಎಸ್ಸಿ ಕೊಡಬಾರ್ದು. ಮತ್ತೆ ಏನು ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಬಿ ಎಕ್ಸಾಮ್ಸ್ ಬರುತ್ತೆ, ಪ್ರತಿ ವರ್ಷ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಆ ಎಕ್ಸಾಮ್ಸ್ UPSC ಕೊಡಿ ಗೆಜೆಟೆಡ್ ಪ್ರೊಫೆಷನಲ್. ಯಾಕೆಂದ್ರೆ ಹೈಯೆಸ್ಟ್ ಮಾಲ್ ಪ್ರಾಕ್ಟೀಸ್ ಮತ್ತೆ ಹೈಯೆಸ್ಟ್ ಕರಪ್ಷನ್ ಆಗೋದು ಮತ್ತೆ ಒಳ್ಳೆ ಹುದ್ದೆಗಳಿರೋದು ನಮ್ ರಾಜ್ಯಕ್ಕೆ. ನಮ್ ಸಮಾಜ ಸೇವೆ ಮಾಡ್ಬೇಕಂತಂದ್ರೆ ಒಬ್ಬ AC ತಹಸೀಲ್ದಾರ್ DYSP ಇದು ಒಳ್ಳೊಳ್ಳೆ ಪೋಸ್ಟ್. ಈ ಪೋಸ್ಟ್ ನಾನು ಮಾರ್ಕೊಂಡ್ರೆ ನಾಳೆ ದಿನ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಇವ್ರನ್ನ ಜನಗಳಿಗೆ ಇವರು ನ್ಯಾಯ ಕೊಡ್ತಾರ? ಇವರು ಅನ್ಯಾಯ ಆದವರಿಗೆ ನ್ಯಾಯ ಸಿಗುತ್ತಾ? ಮತ್ತೆ ಅಲ್ಲಿ ಕರಪ್ಷನ್. ದಯವಿಟ್ಟು ಇದನ್ನ ತಡೆಗಟ್ಟಬೇಕು. ಇದನ್ನ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ಈ ಕೂಡ ಇದು ನಿರ್ಧಾರ ತಗೊಂಡು ಏನಿಲ್ಲ ಕೆಪಿಎಸ್ಸಿ ಅನ್ಯಾಯ ಆಗ್ತಿದೆ ಅದನ್ನ ಸರಿಪಡಿಸಿ ಇನ್ನೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ತಗೊಂಡ್ಬರ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂತೀನಿ.